ಮಾತು ಡಿ ಕೆ ಶಿವಕುಮಾರ್ ಬಾಯಲ್ಲಿ ಈಗ ಯಾಕೆ ಬಂತು ಅಂತ ಕೇಳಿದ್ರೆ, ಇತ್ತೀಚೆಗೆ ಯಾವಾಗ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸ್ತಾರೆ ಅಂತ ಖಚಿತವಾಯಿತು, ಅದರ ಆಸುಪಾಸಿನಲ್ಲಿ ಮೂಡಾ ಕೇಸನ್ನು CBI ಕೊಡೋದಿಲ್ಲ ಅಂತ ಹೈಕೋರ್ಟ್ ಹೇಳ್ತು. ಅದಾದ ನಂತರ ಸಿದ್ದರಾಮಯ್ಯ ಬಣದ ಸಚಿವರುಗಳು ಏಕಾಏಕಿ ಮಾತಾಡೋಕ್ಕೆ ಶುರು ಮಾಡಿದರು. ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯನವ್ರದೇ ನೇತೃತ್ವ, ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋದರೆ ಗೆಲುವು ನಮಗೆ. ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದರು, ಎಚ್ ಸಿ ಮಹದೇವಪ್ಪನವ್ರು ಮಾತಾಡಿದರು, ಹೌದ್ರಿ ಸಿದ್ದರಾಮಯ್ಯ ಮಾಸ್ ಲೀಡರು, ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗದೆ ಇನ್ನೇನು ಅನ್ನೋ ಥರ. ಎಂ ಬಿ ಪಾಟೀಲ್ರು ಮಾತಾಡಿದರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳಬೇಡಿ ಸಿದ್ದರಾಮಯ್ಯನವರದ್ದು ಅಂತ ಹೇಳಬೇಕಾಗಿ ಬಂದಿತ್ತು. ಅದರ ಮಧ್ಯದಲ್ಲಿ ಈ ಮಾತುಗಳು ಕೇಳಿಸ್ಕೊಳ್ಳಿ. ಆ 3 ಜನ ಏನೇನು ಹೇಳಿದ್ರು ಅಂತ. ಅವಕಾಶ ಸಿದ್ದರಾಮಯ್ಯ ಸಿಕ್ಕಿದ್ರೆ ಅದು ಮಾಡ್ತಾ ಇದ್ದಾರೆ, ಅದು ಮುಂದುವರಿಸ್ತಾರೆ. 5 ವರ್ಷನೂ ಇರ್ತಾರೆ ಸರ್ ಸಿಎಂ. ಅಲ್ಲ, ನಿಮಗೆ ಈ ಡೌಟ್ ಯಾಕೆ ಬರ್ತಾ ಇದೆ? ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. ಏನಾಯ್ತು? ಏನಿಲ್ಲ, ಇನ್ನೂ ಯಾವುದಿಲ್ಲ, ಯಥಾಸ್ಥಿತಿ ಹಾಗೇ ಇದೆ. ಧನ್ಯವಾದಗಳು ಸರ್. ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು. ನಮ್ಮ ಕಡೆ ಇಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಎಲ್ಲ ಕಡೆ ಅಭಿಮಾನಿಗಳು ತಾವೇ ಸಿಎಂ ಆಗಬೇಕು ಅಂತ ಹೇಳಿ ಅದು ಹೇಳ್ತಾರೆ, ಸುಮಾರು ವರ್ಷದಿಂದ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ನಮಗೆಲ್ಲ ಬೇರೆಯವ್ರಿಗೆಲ್ಲರೂ ಹೇಳ್ತಾರೆ, ನಮಗೂ ಹೇಳ್ತಾರೆ. ಅವರ ಅಭಿಮಾನ ಅಷ್ಟೇ. ಸಿದ್ದರಾಮಯ್ಯನವರಿಗೆ ಪೂರ್ಣಾವಧಿ ಸಿಎಂ ಆಗಿದೆ ಈಗ ಎಲ್ಲರೂ ಹೇಳಿದಾರಲ್ಲ, ಮತ್ತೇನು ಹೇಳಿದ್ರು? As you mentioned that Venugopal ji, he made the press meet on that. So on that particular country. No. That is not new to anybody. Even for the press people, as for the people of Karnataka is concerned. While announcing the Chief Minister's candidature, Venugopal ji himself told before the press and issued a press statement also. Siddaramaiah ji will be the Chief Minister. He has not expressed it as Chief Minister for 2.5 years. He is the Chief Minister of Karnataka. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.